ನಾನೇ ತಪ್ಪು ಮಾಡಿದ್ದೀನಿ ಸಾರ್ಥಕ್. ಅಮೂಲ್ಯನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಇನ್ಯಾರನ್ನೋ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂದರೆ ಅದು ತಪ್ಪಲ್ವೇನೋ? ಅಜ್ಜಿ, ಅವತ್ತು ನೀವು ಯಾರು ನನ್ನ ಮಾತಾಡೋದಕ್ಕೆ ಅವಕಾಶನ ಮಾಡ್ಕೊಡ್ಲಿಲ್ಲ, ಹಾಗೆ ಹೊರಟೋದ್ರಿ. ಆದರೆ ನೀವು ಅದನ್ನು ಎಷ್ಟು ನಂಬಿದ್ರಿ, ನೀವು ಎಷ್ಟು ಖುಷಿ ಆದ್ರಿ ಅನ್ನೋದನ್ನು ನಿಮ್ಮ ಕಣ್ಣೇ ಹೇಳ್ತಿತ್ತು. ಆಮೇಲೆ ನಾನು ಅನಿವಾರ್ಯವಾಗಿ ಅಮೂಲ್ಯನ ಹತ್ರ ವಿಚಾರ ಮಾತಾಡಿ ಒಪ್ಪಿಸ್ದೆ. ನಾನು ಅವಳಿಗೆ ಮೊದಲು ಹೆಲ್ಪ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅವಳಿಗೆ ನಾಟಕ ಮಾಡೋದಕ್ಕೆ ಒಪ್ಕೊಂಡ್ಳು. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ. ಹಾಗೆ ನಾವಿಬ್ಬರ ಮಧ್ಯೆ ಪ್ರೀತಿ ಕೂಡ ಇಲ್ಲ ಅಜ್ಜಿ. ಈಗ ನಾನು ಹೇಳ್ತಿರೋದೆಲ್ಲ ನಿಜಾನೇ. ನೀವು ಬೇಕಾದ್ರೆ ಅಮೂಲ್ಯನ ಕೇಳಿ ನೋಡಿ. ನಾವಿಬ್ರು ಯಾವಾಗಲೂ ಹಾವು ಮುಂಗ್ಸಿ ಥರ ಕಿತ್ತಾಡ್ತಾನೆ ಇರ್ತೀವಿ ಅಜ್ಜಿ. ಅದು ಇವ್ರುಗಳಿಗೂ ಚೆನ್ನಾಗಿ ಗೊತ್ತು. ಕೇಳಿ ಬೇಕಾದ್ರೆ. ಹೇಳಿ ಸಾರ್ಥಕ್, ಹೇಳಿ ವಿಕ್ರಾಂತ್. ಅವರು ಅದನ್ನ ಹೇಳಲ್ಲ ವೇದಾಂತು, ನೀನು ತಪ್ಪು ತಿಳ್ಕೊಂಡಿದ್ಯಾ. ಇಲ್ಲ ಅಜ್ಜಿ, ನಿಜವಾಗ್ಲೂ ಪ್ರೀತಿ ಇಲ್ಲ. ನೀನು ಹಾಗೆ ಹೇಳ್ಬೋದು, ಆದ್ರೆ ಅಮೂಲ್ಯನ ಕಣ್ಣು ಹಾಗೆ ಹೇಳ್ತಿರ್ಲಿಲ್ಲ. ಇಲ್ಲ ಅಜ್ಜಿ, ಚಾನ್ಸೇ ಇಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಮೂಲ್ಯ ತುಂಬಾ ಪ್ರಾಕ್ಟಿಕಲ್ ಹುಡುಗಿ. ನನಗೆ ಲೆವೆಲ್ ಬರೋದಿಲ್ಲ ಅಂತ ಅವಳು ಯಾವಾಗಲೂ ಹೇಳ್ತಾನೆ ಇರ್ತಾಳೆ. ಅದು ಅಲ್ಲದೆ ಅವ್ರ ಅಪ್ಪ ಅಮ್ಮ ತೋರಿಸೋ ಹುಡುಗನೇ ಮದುವೆ ಆಗ್ತೀನಿ ಅಂತ ಅವಳು ಫಿಕ್ಸ್ ಆಗಿದ್ದಾಳೆ. ನಾನು ಮದುವೆ ಆಗಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತಲ್ವಾ? ಅಮೂಲ್ಯನ ಮೇಲೆ ಪ್ರೀತಿ ಇದೆ ಅನ್ನೋದು ಸುಳ್ಳೆ ಆದರೂ ಈಗ ಅದನ್ನು ಮದುವೆಗೆ ಒಪ್ಕೊಂಡಿದ್ದೀನಿ. ಸಾಹಿತ್ಯ ನನಗೆ ಪರ್ಫೆಕ್ಟ್ ಜೋಡಿ ಅಜ್ಜಿ. ಈ ಕಥೆನ ಹೋಗಿ ಬೇರೆ ಯಾರ ಹತ್ರ ಆದ್ರೂ ಹೇಳು. ಅವಳು ನಿನಗೆ ಸರಿಯಾದ ಜೋಡಿನಾ? ಈ ಮನೆಯಿಂದ ಆಚೆ ಹೋಗಿ ಯಾರನ್ನ ಬೇಕಾದ್ರೂ ಕೇಳೋ. ಯಾರಾದ್ರೂ ಒಬ್ಬ ನನ್ನ ಮಗ ಅಮೂಲ್ಯನ ಬಿಟ್ಟು ಈ ಓದಿಕೆ ಆತ ನಿನಗೆ ಸರಿಯಾದ ಜೋಡಿ ಅಂತ ಬಿಡ್ಲಿ. ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ ಕಣೋ. ಅದನ್ನ ಕೇಳೋ ಅಗತ್ಯನೇ ಇಲ್ಲ ಅಜ್ಜಿ. ಅಮೂಲ್ಯಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ. ಹಂಗಂತ ನೀನು ಅನ್ಕೊಂಡಿದ್ಯಾ, ಆದರೆ ಅದು ಸತ್ಯ ಅಲ್ಲ. ಅವಳಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದಿದ್ದಿದ್ರೆ ನೀನು ಸಾಹಿತ್ಯ ಅಂತ ತೋರಿಸಿ ಮದುವೆ ಆಗ್ತೀನಿ ಅಂದಾಗ ಅವಳು ಏನೂ ಮಾತಾಡದೆ, ಯಾರಿಗೂ ಹೇಳ್ದೆ ಮನೆಯಿಂದ ಹೋಗ್ತಿರ್ಲಿಲ್ಲ ಅಗ್ರಜ. ಅವಳು ಆಗೋದ್ಲು ಅಂತ ನೀವೆಲ್ಲರೂ ಹೀಗಾಡ್ತಿದ್ರ? ಏನೋ ಕೆಲಸ ಇರಬೇಕು, ಅದಕ್ಕೆ ಹೋಗಿದ್ದಾಳೆ. ಸುಮ್ಮನೆ ಇಲ್ದಿರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಅಮೂಲ್ಯನ ಮೇಲೆ ಇದನ್ನು ಹೊರಿಸ್ಬೇಡಿ. ಫೀಲಿಂಗ್ಸ್ ಇಲ್ಲದೆ ಇರೋದು ಅಮೂಲ್ಯಂಗಲ್ಲ, ನಿನಗೆ. ಕಲ್ಲು ಮನ್ಸು ನಿಂದು. ಬನ್ನಿ ಅಜ್ಜಿ. ತಗೋ ಕಾಫಿ ಕುಡಿ. ಬೇಡ ಅಂದರೆ ಆಗಲ್ಲ, ಮಳೇಲಿ ನೆನ್ಕೊಂಬಂದಿದ್ಯಾ, ಶೀತ ಆಗುತ್ತೆ. ತಗೋ. ನಿರಾಳ ಆಗುತ್ತೆ, ಕುಡಿಯಮ್ಮ. ಬೇಡ ಅನ್ಬೇಡ. ಬಿಸಿ ಇದೆ. ಆರ್ತಿ, ನೀನು ಮಲ್ಕೊ ಹೋಗು. ಪರವಾಗಿಲ್ಲ ಅಪ್ಪ. ಹಾಗಲ್ಲ, ನಾವೆಲ್ಲ ಮಾತಾಡ್ತಾ ಇದ್ರೆ ಅಮ್ಮಂಗೆ ಎಚ್ಚರ ಆಗತ್ತೆ. ಅಮ್ಮ ಅಮೂಲ್ಯನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ವಾ? ಹೋಗು. ಈಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆಯಾ ಕಂದ? ಅಮ್ಮು, ಎಲ್ಲ ಅಪ್ಪ ಅಮ್ಮಂದರು ತಮ್ಮ ಮಕ್ಕಳನ್ನ ಏನೂ ಆಗದೆ ಇರೋ ಹಾಗೆ ಜೋಪಾನವಾಗಿ ನೋಡ್ಕೋತೀವಿ ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಮಕ್ಕಳು ಏಟ್ ಮಾಡ್ಕೊಂಡು ಬಂದಾಗ ಹಾಗೆ ನೋಡ್ಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಭಯ ಕಾಳಜಿ ಜಾಸ್ತಿನೇ ಇರುತ್ತೆ. ನೀನು ಹತ್ಕೊಂಡು ಬಂದಾಗ ನನಗೂ ಹಾಗೆ ಅನ್ನಿಸ್ತು, ಎದೆ ದಸಕ್ಕಂತು. ಆದರೆ ನೀನು ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಧೈರ್ಯ ಹೇಳೋ ನಾನು ಈಗ ಕುಸಿದ್ರೆ ನೀನು ಹೈರಾಣಾಗಿ ಹೋಗ್ತೀಯ ಅಂತ ನಾನು ತಡ್ಕೊಂಡೆ. ಈಗಲೂ ಮನಸ್ಸಲ್ಲಿ ಒಂದು ಕೆಟ್ಟ ಭಯ ಹಾಗೇ ಇದೆ. ಆದರೆ ಒಂದು ವಿಶ್ವಾಸ ಏನು ಗೊತ್ತಾ? ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ಜೊತೆಗಿರೋದಕ್ಕಾಗದೇ ಇದ್ರೂ ನಿನ್ನ ಕಷ್ಟ ಕಾಲದಲ್ಲಿ ಖಂಡಿತ ನಿನ್ನ ಜೊತೆ ಇರ್ತೀನಿ. ನಿನಗೆ ತುಂಬ ಬೇಜಾರಾಗಿದೆ. ನಿನ್ನ ಆಲೋಚನೆಗೂ ನಂಬಿಕೆಗೂ ನಿನ್ನ ಕನಸಿಗೂ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅದು ತೀರಾ ಸಾಮಾನ್ಯವಾದ ವಿಚಾರ ಆಗಿದ್ದಿದ್ರೆ ನೀನು ಇಷ್ಟೊತ್ತು ಸುಮ್ಮನೆ ಇರ್ತಿರಲಿಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಏನಾಗಿದೆ ಅಂತ ಪದೇ ಪದೇ ಕೆದಕಿ ಕೇಳಲ್ಲ. ಆದರೆ ಒಂದು ವಿಷಯ ನಾನು ನಿನಗೆ ಹೇಳ್ತೀನಿ,
ಯಾವತ್ತು ನಿನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೋ ಆಗ ನನ್ನ ಹತ್ರ ಬಾ. ಬರೀ ನೀನು ತಂದೆ ಆಗಿ ಅಲ್ಲ, ನಿನ್ನ ಸ್ನೇಹಿತನಾಗಿ ನಿನ್ನ ಜೊತೆಲಿರ್ತೀನಿ. ನೀನು ತಪ್ಪು ಮಾಡ್ಬಿಟ್ಟೆ. ಅವಳಿಗೆ ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದಿದ್ರೆ ನೀನು ಸಾಹಿತಿ ಅಂತ ತೋರಿಸಿ ಮದುವೆ ಆಗ್ತೀನಿ ಅಂದಾಗ ಅವ್ಳು ಏನೂ ಮಾತಾಡದೆ ಯಾರಿಗೂ ಹೇಳ್ದೆ ಮನೆಯಿಂದ ಹೋಗ್ತಿರ್ಲಿಲ್ಲ ಗ್ರಜಾ. ಫೀಲಿಂಗ್ಸ್ ಇಲ್ಲದೆ ಇರೋದು ಅಮೂಲ್ಯದಲ್ಲ ನಿನಗೆ. ಕಲ್ ಮನ್ಸು ನಿಂದು. ಅಲ್ಲ, ನಾನು ಮಾಡಿರೋ ತಪ್ಪಾದ್ರೂ ಏನು. ಇನ್ಫ್ಯಾಕ್ಟ್ ನಾನು ಅಮೂಲ್ಯ ಹೆಚ್ಚು ಅಂದರೆ ವಿಚ್ ಇಸ್ ಗುಡ್ ಫ್ರೆಂಡ್ಸ್. ಅವರು ಯಾವತ್ತೂ ನನ್ನ ಬಗ್ಗೆ ಪ್ರೀತಿ ಫೀಲಿಂಗ್ಸ್ ಇದೆ ಅಂತ ಹೇಳಿಲ್ಲ. ನಾನು ಅವ್ರ ಬಗ್ಗೆ ರೀತಿ ಯೋಚನೆ ಮಾಡಿಲ್ಲ. ಒಂದೆರಡು ಸಲ ಕಾರಣ ಇಲ್ಲದೆ ಪಾಸಿಟಿವ್ನೆಸ್ ಬಂದಿದ್ದು ನಿಜ. ಆದರೆ ಒಳ್ಳೆ ಫ್ರೆಂಡ್ಸಿಗೂ ಆ ರೀತಿ ನೇಚರ್ ಇರುತ್ತಲ್ವಾ. ಅಫ್ಕೋರ್ಸ್ ಫ್ರೆಂಡ್ಶಿಪ್ಪಲ್ಲಿ ಕೂಡ ಪಾಸಿಟಿವ್ನೆಸ್ ಇದ್ದೇ ಇರುತ್ತೆ. ಯಾಕೆಲ್ಲ ಹಾಗಂದ್ರು ಅವ್ರಿಗೆಲ್ಲ ಅರ್ಥ ಆಗಿದ್ದು ನನಗೆ ಯಾಕೆ ಅರ್ಥ ಆಗ್ತಿಲ್ಲ. ಮತ್ತು ಅವರೇ ಅಪಾರ್ಥ ಮಾಡ್ಕೊಂಡಿದಾರ. ಒಂದು ವೇಳೆ ಅಮೂಲ್ಯ ಕೂಡ ಹೇಗೆ ಯೋಚನೆ ಮಾಡಿದ್ರು ಕ್ಲಾರಿಟಿ ಸಿಗ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಕರೆಕ್ಟಾಗೇ ಮಾಡಿದ್ದೀನಿ. ನಾನು ಯಾವುದ್ರ ಬಗ್ಗೆ ಡಿಸೈಡ್ ಮಾಡಿದ್ರು ತುಂಬ ಕ್ಲಿಯರಾಗೇ ಇರ್ತೀನಿ. ಆದರೆ ಇಲ್ಲಿ ಎಲ್ಲ ಸರಿ ಇದ್ರೂ ಮನಸ್ಸು ನೀನೋ ತಪ್ಪು ಮಾಡಿದ್ವಿ ಅಂತ ಹೇಳ್ತಿದ್ಯಲ್ಲ, ಯಾಕೆ ಹೀಗೆ ಆಗ್ತಿದೆ? ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತಿಸತೆ ಉತ್ತೂಲ. ಏನೇ ಅವಳು ಇನ್ನೂ ಮಲಗಿದಾಳೆ, ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಎಬ್ಬಿಸ್ಬಾರ್ದಾ? ಆಮೇಲೆ ಆಫೀಸಿಗೆ ಲೇಟ್ ಆಯಿತು ಅಂತ ಬಡ್ಕೋತಾಳೆ. ಎಬ್ಸಿ. ಅಮ್ಮು ಎದ್ದೇಳೆ, ನಿನಗೇನಾಗಿದೆ ಅಂತ ಗೊತ್ತು. ಆಫೀಸಿಗೆ ಲೇಟ್ ಆಗುತ್ತೆ, ಎದ್ದೇಳು. ಅಮ್ಮ ಮತ್ತೆ ಬಂದರೆ ರಂಪ ಮಾಡ್ತಾಳೆ. ಎದ್ದೇಳೆ. ಲೇಟ್ ಆದ್ರೆ ಆಗ್ಲಿ, ನಂಗೇನು. ಇದೇನೆ ಹೀಗೆ ಹೇಳ್ತಿದ್ಯಾ? ಆಫೀಸಿಗೆ ಹೋಗಲ್ವಾ? ಆಫೀಸಲ್ಲ, ನಾನು ಎಲ್ಲಿಗೂ ಹೋಗಲ್ಲ. ಅಕ್ಕ ಎದ್ದೇಳೆ. ನಿನಗೆ ಬೇಜಾರಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಅಲ್ವಾ ನಿನ್ನಷ್ಟಕ್ಕೆ ನಾವು ಬಿಟ್ಟಿದ್ದು. ಹೋಗೆ ಪ್ಲೀಸ್ ಅಕ್ಕ, ಮುಖ ತೋರ್ಸ. ಏಯ್ ಡೈನೋಸರಸ್ ಡೌರಾಣಿ, ಸುಮ್ಮನೆ ತಲೆ ತಿನ್ಬೇಡ, ಮಲ್ಗೋದಿಕ್ ಬಿಡು. ಅಮ್ಮ ಅಕ್ಕ, ನೀನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀಯಾ. ಆದಿತ್ಯ ಅಕ್ಕ ಏನ್ ಮಾಡ್ತಿದ್ದಾಳೆ ನೋಡು ಬೇಗ. ನೋಡಕ್ಕ. ನಿನಗೇನೆ ಆಯ್ತು? ಯಾಕೆ ಹೇಗೆ ಕೂತಿದ್ಯಾ? ನಿನ್ನ ಬಾತ್ರೂಮ್ ವರ್ಗೂ ಡ್ರಾಪ್ ಮಾಡ್ತೀನಿ ಬಾರೆ. ಆನೆ ಮೇಲೆ ಜಂಬೂ ಸವಾರಿ. ನಾನು ಆನೆ, ನೀನ್ ಅಂಬಾರಿ. ಬಾ. ನಿನಗೆ ಆಫೀಸಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡ. ಆದ್ರೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಕೂತ್ಕೋ. ನಿನ್ ತಂಟೆಗೆ ಯಾರು ಬರಲ್ಲ. ಹಿಂದೆ ಮುಂದೆ ಇಷ್ಟೆಲ್ಲ ತಂಗಿರ್ ಇರ್ಲೇಬಾರ್ದು. ನಮ್ಮಷ್ಟಕ್ಕೆ ನಾವ್ ಇರೋದಕ್ಕೆ ಆಗದೇ ಇಲ್ಲ. ಆಯ್ತು, ಮುಂದಿನ ಜನ್ಮದಲ್ಲಿ ನೀನೊಬ್ಳೆ ಮಗಳಾಗಿ ಹುಟ್ಟಿವಂತೆ. ಈಗ ಜಂಬೂ ಸವಾರಿ ಮಾಡು ಬಾ. ಖಂಡಿತ ಏನೋ ಆಗಿದೆ. ನಾನು ವಿಕ್ಕಿ ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳೇಬೇಕು. ವಿಕ್ರಾಂತ್, ಆಫೀಸಿಗೆ ಬರಲ್ವಾ? ವಿಕ್ರಾಂತ್, ನಾನು ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ದಿಲ್ಲ. ಯಾಕೆ ವಿಯರ್ಡ್ ಆಗಿ ಆಡ್ತಿದ್ಯಾ? ವೇದಾಂತ್ ಅನ್ನೋ ಹೆಸರಿಗೆ ನಮ್ಮ ಮನೆಯಲ್ಲಿ, ಆಫೀಸಲ್ಲಿ, ಪಬ್ಲಿಕಲ್ಲಿ, ಸೊಸೈಟಿಲಿ ಯಾಕಷ್ಟು ಬೆಲೆ ಅಂತ ಗೊತ್ತಾ ನಿಮಗೆ? ಮಿಸ್ಟರ್ ವಿಕ್ರಾಂತ್, ನನ್ನ ಬಿಸ್ನೆಸ್ ಕ್ಲಿಕ್ ಆಯಿತು. ನಾನು ಅದರಲ್ಲಿ ಅಚೀವ್ ಮಾಡಿದೆ. ಅದಕ್ಕೆ ಜನ ನನಗೆ ಬೆಲೆ ಕೊಡ್ತಾರೆ. ಬಡಿಗೆ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನು ದೊಡ್ಡ ಬಿಸ್ನೆಸ್ ಮ್ಯಾನು, ಅದಕ್ಕೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅಂತ ನೀನು ಅನ್ಕೊಂಡಿದ್ರೆ
ಅದು ಸುಳ್ಳು ಅಗ್ರಜ. ಅಷ್ಟೇ ಆಗಿದ್ದಿದ್ರೆ ಸೊಸೈಟಿಲಿ ಕಂಪ್ನಿಲಿ ಮಾತ್ರ ನಿನ್ಗೆ ಬೆಲೆ ಇರ್ತಾಯಿತ್ತು. ಮನೆಯಲ್ಲಿ ಸಂಬಂಧಿಕರಲ್ಲಿ ನಿನ್ನ ಜೊತೆ ಒಡನಾಡೋರಲ್ಲೂ ನಿನಗೆ ಬೆಲೆ ಬರಬೇಕಂದ್ರೆ ನೀನೊಬ್ಬ ಒಳ್ಳೆ ಮನುಷ್ಯ ಆಗಿರ್ಬೇಕಾಗುತ್ತೆ. ನಿನಗೆ ಎಲ್ಲ ಕಡೆ ಬೆಲೆ ಮರ್ಯಾದೆ ಕೊಡ್ತಿದ್ದಾರೆ ಅಂದರೆ ನೀನು ಒಳ್ಳೆ ಮನುಷ್ಯ ಆಗಿರೋದೇ ಕಾರಣ. ಬಟ್ ನೀನೊಬ್ಬ ಜೆಂಟಲ್ ಮ್ಯಾನು, ನೀನೊಬ್ಬ ರೋಲ್ ಮಾಡಲ್ಲು, ನೀನೊಬ್ಬ ಜೆಮ್ ಅಂತ ಅಂದ್ಕೊಂಡಿದ್ದೆ ನಾನು. ಎಷ್ಟೊಂದು ಸಲ ನಾನು ನಿಂತರ ಆಗಬೇಕು, ಅಟ್ಲೀಸ್ಟ್ ನಿಂತರ ಆಗೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ಅಂತ ಅನ್ಕೋತೀನಿ. ನೀನು ಹೊರಗಡೆಯಿಂದ ಹೊರಟನ್ ಥರ ಅನ್ಸಿದ್ರು ನಿನ್ನ ಮನಸ್ಸು ತುಂಬಾ ಮೃದು. ಎಲ್ರ ಭಾವನೆಗೂ ಸ್ಪಂದಿಸ್ತೀಯ, ಎಲ್ರೂ ಲೆಕ್ಕಕ್ಕೆ ತಗೋತೀಯ ಅಂತ ಖುಷಿ ಪಡ್ತಾ ಇದೆ. ಯಾರಿಗೂ ಸಿಗದಿರೋ ಅಣ್ಣ ನನಗೆ ಸಿಕ್ಕಿದ್ದಾನೆ ಅಂತ ಬೀಗ್ತಾ ಇದೆ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಹೇಳೋಕ್ಕಾಗದಿರೋಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೆ ಅಗ್ರಜ. ಆದರೆ ಈಗ ಅರ್ಥ ಆಗ್ತಾ ಇದೆ ನೀನು ಜಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ. ಹುಡುಗಿ ಟಾಕಿಂಗ್ ಸುಮ್ಮನೆ ಕೂತಿದ್ದವನ್ನ ಮೊದಲು ಪ್ರಶ್ನೆ ಮಾಡಿದ್ದು ನೀನು. ಈಗ ಸುಮ್ಮನೆ ಕೇಳಿಸ್ಕೊ. ಇಲ್ಲಿ ಬರೀ ಕಲ್ಲಿದೆ, ಇದಕ್ಕೆ ಫೀಲಿಂಗ್ಸ್ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು ಅಗ್ರಜ. ಕ್ರಾಂತಿ, ಯು ಹರ್ಟಿಂಗ್ ಮೀ. ಬರೀ ನಿನ್ನ ನೋವನ್ನ ಫೀಲ್ ಮಾಡೋದಲ್ಲ ಅಗ್ರಜ, ಇನ್ನೊಬ್ರು ನೋವು ಫೀಲ್ ಮಾಡೋದು ಕಲ್ತ್ಕೊ. ಅಮೂಲ್ಯ ಗರ್ಲ್ಫ್ರೆಂಡ್ ಆಗಿರೋದಕ್ಕೆ ಆಗಲ್ಲ ಅಂದ್ರೆ ಈ ವಿಚಾರ ಅಜ್ಜಿ ಗೊತ್ತಾದ್ರೆ ರಂಪ ಮಾಡ್ತಾರೆ. ಅಂಡ್ ಅದು ನನ್ನ ಮದುವೆ ಆಗದೆ ವಿಕ್ಕಿ ಮದುವೆನೂ ಆಗಲ್ಲ ಅನ್ನೋದಕ್ಕೆ ಲೀಡ್ ಆಗುತ್ತೆ ಅಂತ ಈ ಥರ ಮಾಡಿದೆ. ಮದುವೆ ಆಗು ಅಂತಿದ್ದವರೆಲ್ಲ ಯಾಕೆ ಇವಾಗ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ? ನಾನು ಮಾಡಿರೋ ತಪ್ಪಾದ್ರೂ ಏನು? ಅದ್ಯಾ, ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಹಾಗೆ ಆಫೀಸ್ಗೆ ಹೋಗ್ತೀನಿ, ಸರಿನಾ? ಯಾಕದ್ಯಾ ಬೇಜಾರದಿದ್ಯಾ? ಏನಾಯ್ತು? ಅಣ್ಣ ಮಾಡಿದ ತಪ್ಪಲ್ವಾ ಸಾರ್ಥಕ್? ನಿನಗೆ ಹಾಗನ್ನಿಸ್ತಾ ಇದೆಯಾ? ನಾವು ಅವರಿಬ್ರು ವಿಚಾರದಲ್ಲಿ ತುಂಬ ಟೀಸ್ ಮಾಡಿದ್ದೀವಿ, ತರಲೆ ಮಾಡಿದ್ದೀವಿ ನಿಜ. ನಾವು ಅದನ್ನೇ ನಂಬ್ಕೊಂಡು ಅವರಿಬ್ರು ಮಧ್ಯೆ ಏನಾದರೂ ಶುರುವಾಗಿದೆ ಅಂತ ತಪ್ಪು ತಿಳ್ಕೊಂಡ್ವಾ ಅಂತ. ಇಲ್ಲ ಸಾರ್ಥಕ್, ಹಾಗಾಗಿರೋಕ್ಕೆ ಚಾನ್ಸೇ ಇಲ್ಲ. ನಾವು ತರಲೆ ಮಾಡಿರ್ಬೋದು, ಆದರೆ ಅವರಿಬ್ರು ಮಧ್ಯೆ ಖಂಡಿತವಾಗ್ಲೂ ಏನೋ ಇದೆ. ಅಲ್ಲ, ಇಷ್ಟೆಲ್ಲ ಆದಮೇಲೂ ನೀನು ಹೀಗೆ ಅಂದ್ಕೊಳ್ಳೋದು ತಪ್ಪಲ್ವಾ? ವೇದಾಂತ್ ಮನಸ್ಸಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲದೆ ಇರ್ಬೋದಲ್ವಾ? ನನಗಾಗ ಅನಿಸ್ತಾ ಇಲ್ಲ ಸಾರ್ಥಕ್, ಅಥವಾ ನಮಗದನ್ನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನ ಪ್ರಕಾರ ಅವ್ರಿಬ್ರು ಮಧ್ಯೆ ಬಾಂಡಿಂಗ್ ಇದ್ದೇ ಇದೆ. ಹಾಗಿರುವಾಗ ಅಣ್ಣ ಅದು ಯಾವಳನ್ನೋ ಕರ್ಕೊಂಡ್ಬಂದು ಹೆಂಡತಿ ಅಂತ ಹೇಳೋದನ್ನು ಕೇಳಿ ತುಂಬ ಹರ್ಟ್ ಆಯಿತು. ಅವ್ರ ಫೀಲಿಂಗ್ಸ್ ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಅವಳೇ ಸರಿಯಾದವಳು ಅಂತ ಅನ್ಸಿರ್ಬೋದಲ್ವಾ? ಅದು ಹೇಗೆ ಅನಿಸ್ಬಿಡತ್ತೆ? ಅಮೂಲ್ಯನ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ ಅದ್ಯಾ. ಈ ಆ್ಯಂಗಲಲ್ಲಿ ಅವ್ರ ಅಮೂಲ್ಯನ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀನು ಯಾಕೆ ಅಂದ್ಕೊಳ್ತೀಯಾ? ಅವ್ರ ಮನಸ್ಸಲ್ಲಿ ಅಮೂಲ್ಯನ ಬಗ್ಗೆ ಫೀಲಿಂಗ್ಸ್ ಇದ್ದಿದ್ರೆ ಖಂಡಿತ ಯೋಚನೆ ಮಾಡಿರೋರು, ಆದರೆ ಇಲ್ವಲ್ಲ. ಇಲ್ಲ ಅಂತ ಅವ್ನು ಅಂದ್ಕೊಂಡಿರ್ಬೋದು, ಆದರೆ ನನಗೆ ಗೊತ್ತಾಗಲ್ವಾ? ಆದರೆ ನನಗಂತೂ ಅಮೂಲ್ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಿದೆ ಸಾರ್ಥಕ್. ಪಾಪ ಅವಳ ಮನಸ್ಸಲ್ಲಿ ವೇದಾಂತ್ ಬಗ್ಗೆ ಕನಸು ಕಟ್ಕೊಂಡಿದ್ರೆ ಖಂಡಿತ ಅವಳ ಪಾಪನೇ. ಯಾವ ಅವಳು ಸಾಹಿತ್ಯ ಅಂತ ಸಾಹಿತ್ಯ ಮೈ ಫುಟ್. ಲೈಫ್ ಅಂದರೆ ಹೀಗೆ ಅಲ್ವಾ ಅದ್ಯಾ? ಎಲ್ಲನೂ ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಅಲ್ವಾ? ನಮಗೆ ಇನ್ನೊಬ್ರನ್ನ ಪ್ರೀತಿ ಮಾಡೋ ಹಕ್ಕಿದೆ, ಆದರೆ ಅವರು ಕೂಡ ನಮ್ಮನ್ನ ಪ್ರೀತಿ ಮಾಡಬೇಕು ಅಂತ ಬಯಸೋದು ಚೈಲ್ಡಿಶ್ ಆಗಲ್ವಾ? ಇದನ್ನೆಲ್ಲ ಇದ್ದಂಗೆ ಒಪ್ಕೊಳಕ್ಕಾಗ್ತಾ ಇಲ್ಲ. ನಾನೇನಾದರೂ ಮಾಡೇ ಮಾಡ್ತೀನಿ, ಯಾಕಂದರೆ ಅದು ನಾರ್ಮಲ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಕಮಾನ್ ಅದ್ಯಾ, ಯಾಕೆ ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಿಮ್ಮ ಅಣ್ಣ ಒಂದ್ಸಲ ಏನಾದರೂ ಡಿಸೈಡ್ ಮಾಡಿದ್ರೆ ಮತ್ತೆ ಅದನ್ನು ಚೇಂಜ್ ಮಾಡಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲ ಅವನು ಆಡಿದ್ದೇ ಆಟ ಅಲ್ಲ ಸಾರ್ಥಕ್. ಅವನಿನ್ನೊಬ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೂ ತಿಳ್ಕೋಬೇಕು. ಅದು ಅವನಿಗೆ ಅರ್ಥ ಆಗುವಾಗ ಮಾಡ್ತೀನಿ. ಸುಮ್ಮನೆ ವ್ಯರ್ಥ ಪ್ರಯತ್ನ ಕೈ ಹಾಕ್ಬೇಡ. ನೀನು ಅಜ್ಜಿ ಸೇರಿಕೊಂಡು ಇನ್ನೇನು ಕಿತಾಪತಿ ಮಾಡಬೇಡಿ. ಇದು ಫೋರ್ಸ್ ಮಾಡೋ ವಿಚಾರ ಅಲ್ಲ. ಅಮ್ಮು ಹತ್ರ ನಾನು ಮಾತಾಡ್ತೀನಿ, ನೀನು ರಿಲ್ಯಾಕ್ಸ್ ಆಗು. ನಾನು ಆ ಸಾಹಿತ್ಯನ ಆಫೀಸಿಗೆ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ. ಅಮೂಲ್ಯನ ಕಣ್ಣಲ್ಲಿ ನೀರಲ್ಲ,
ರಕ್ತ ಬಂದರೂ ನನಗೆ ಸಮಾಧಾನ ಆಗಲ್ಲ. ಸಾಯ್ಲಿ. ಬರೀ ಅಮ್ಮ ಬಂದು ಕೂತ್ಕೊಂಡು ಎಷ್ಟೊತ್ತಾಯ್ತು? ಬೇಗ ತಿಂಡಿ ತಂದು ಕೊಡು. ಅಯ್ಯೋ ತರ್ತೀನಿ ಇರ್ರಿ. ತಟ್ಟೆಗೆ ಹಾಕ್ಕೊಂಡು ಬರೋದಕ್ಕಾದ್ರೂ ಸಮಯ ಕೊಡಬಾರ್ದಾ? ತಗೊಮ್ಮ ತಿಂಡಿ ತಿನ್ನು. ನಿನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಬೇಗ ತಿನ್ಕೊಂಡು ಹೊರಡು. ಹೌದಮ್ಮ, ನಿನ್ನೆ ರಾತ್ರಿ ನೀನು ಯಾಕೆ ಲೇಟಾಗಿ ಬಂದೆ? ಅಯ್ಯೋ ನನ್ನ ಬುದ್ಧಿಗಿಷ್ಟು ತಿನ್ನೋವಾಗಲೇ ಕೇಳಬೇಕಾ? ಸಂಜೆ ನೀನು ಆಫೀಸಿಂದ ಬರ್ತೀಯಲ್ಲ ಆಗ ಮಾತಾಡೋಣ. ಅಂಜು ಅಂಜು ಎಲ್ಲಿದೆಯೇ? ಬಾ, ಲೇಟ್ ಆಯ್ತು, ನೀನು ತಿಂಡಿ ತಿನ್ನು. ಅಪ್ಪ ನಂಗೆ ತಿಂಡಿ ಬೇಡ. ಯಾಕಂದ? ಒಂದು ಸ್ವಲ್ಪ ತಿನ್ನು, ನಾನು ತಿನ್ನಿಸ್ಲಾ? ಬೇಡಪ್ಪ, ನನಗೆ ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಮನಸ್ಸಿಲ್ಲ. ನಾನು ರೂಮ್ಗೆ ಹೋಗ್ತೀನಿ. ಹೋ, ಇದೇನಪ್ಪ ಇಷ್ಟೊತ್ತಿನಲ್ಲಿ ಈ ಕಡೆಗೆ? ಆಫೀಸ್ಗೆ ಹೋಗ್ಲಿಲ್ವಾ? ಅಲ್ಲಿಗೆ ಹೊಟ್ಟಿದೆ ಚಿಕ್ಕಪ್ಪ, ಹಾಗೆ ಅಮೂಲ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಓ ಹಾಗಾ, ಒಳ್ಳೇದಾಯ್ತು ಬಿಡು. ಅಣ್ಣ, ನಾನು ಇವತ್ತು ಆಫೀಸಿಗೆ ಬರಲ್ಲ. ಅಯ್ಯೋ ಹೋಗಿ ಹೇಳೆ ಮುತ್ಕಿ, ಕೆಲ್ಸದ ಬ್ಯುಸಿನಲ್ಲಿ ಟೈಮ್ ಪಾಸ್ ಆದ್ರೆ ಆಗುತ್ತೆ. ಅದೇ ಮತ್ತೆ, ಇಲ್ಲ ಅಂದ್ರೆ ಎಷ್ಟೊತ್ತು ಅಂತ ಔಸ್ಕೊಂಡು ಕೂತಿರ್ತೀಯ ಹೇಳು? ಹೌದು ಅಮ್ಮು, ಅಷ್ಟಕ್ಕೂ ಆಫೀಸ್ಗೂ ಹೋಗದೆ ಮನೇಲಿ ಕೂರೋ ಅಂತ ತಪ್ಪೇನು ಮಾಡಿದ್ಯಾ ಹೇಳು? ಅಮೂಲ್ಯ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ಯು ಡೋಂಟ್ ವರಿ, ಓಕೆ? ಯಾಕಾದರೂ ಬಂದೆ ನಾನು. ಅಣ್ಣಂಗೆ ಹೇಗೋ ಕನ್ವಿನ್ಸ್ ಮಾಡಿ ಮನೇಲೇ ಇರಬೇಕಿತ್ತು. ಈಗ ವೇದಾಂತ್ ಏನಾದರೂ ನನ್ನ ಎದುರಿಗೆ ಬಂದರೆ ಅವ್ರ ಹತ್ರ ಮಾತಾಡೋ ಧೈರ್ಯ ಆದರೂ ಇದೆ ನನಗೆ. ಹೇಗೋ ಏನೋ ಮಾತಾಡದೆ ಸುಮ್ಮನೆ ನಿಲ್ತೀನಿ. ಆದರೆ ಅವ್ರ ಸಾಹಿತ್ಯ ಜೊತೆ ಎದುರಿಗೆ ಬಂದುಬಿಟ್ರೆ ನನಗೆ ಅಳುನೇ ಬಂದ್ಬಿಡುತ್ತೆ. ಅಮೂಲ್ಯ, ನಾನು ನಿನ್ನನ್ನು ಈ ರೀತಿ ಯಾವತ್ತೂ ನೋಡಿಲ್ಲ. ನೀ ಇಷ್ಟೊಂದು ಸ್ಯಾಡ್ ಆಗಿರೋ ಅಗತ್ಯ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಒಂದ್ಸಲ ಜೋರಾಗಿ ಉಸಿರಾಡು. ಬ್ರೀತಿಂಗ್ ವಿಲ್ ಮೇಕ್ ಯು ಫೀಲ್ ಆಲ್ ರೈಟ್. ನೀನೇನೋ ಹೇಳ್ತೀಯ, ಆದರೆ ನನ್ನ ಕೈಲಿ ಆಗಿರೋದಕ್ಕೆ ಆಗ್ತಾ ಇಲ್ಲ. ನೋನೋ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಯು ಕ್ಯಾನ್. ಅದು ಅಲ್ಲದೆ ಜೀವನ ನಾವು ಅಂದ್ಕೊಂಡಷ್ಟು ಏನು ಚಾಲೆಂಜಿಂಗ್ ಆಗಿರಲ್ಲ. ಟೇಕ್ ಇಟ್ ಈಸಿ ಅಮೂಲ್ಯ. ದಿಸ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ? ಆಕ್ಚುಲಿ ನಾನು ಅದನ್ನ ಅನ್ಕೋತಿದ್ದೆ, ನಮ್ಮ ಟೇಸ್ಟ್ ಮ್ಯಾಚ್ ಆಗುತ್ತೆ. ನೀವು ನಾನು ಅನ್ಕೊಂಡಂಗಲ್ಲ, ನಿಮ್ಮನ್ನ ಹತ್ರದಿಂದ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಯು ಟೂ ಗುಡ್. ಅಪ್ಪ ದೇವ್ರೆ, ಅವಾಗ ನನ್ನ ಕಣ್ಣ ಮೇಲೆ ನನಗೆ ಡೌಟ್ ಬರೋ ಸೀನ್ಸ್ ಎಲ್ಲ ತೋರಿಸ್ತಿದ್ದೆ. ಆದ್ರೆ ಇವತ್ತು ನನ್ನ ಬ್ರೈನ್ ಬಗ್ಗೆನೂ ಡೌಟ್ ಬರ್ತಿದೆ. ಈ ಸೀನಲ್ಲಿ ಬಾಸ್ ಪಕ್ಕ ಇರಬೇಕಾದವರು ಬೇರೆಯವ್ರಲ್ವಾ? ಯಾಕೆ ಮಿಸ್ ಹೊಡಿತಿದೆ? ಪೊಸಿಷನ್ ಚೇಂಜ್ ಆಗ್ಬಿಟ್ಟಿದೆಯಲ್ಲ. ಏನೇ ಸತ್ತಕ್? ಬಾಸ್, ಈಗ ನೀವು ನನ್ನ ಮಾತ್ರ ಕೇಳಬೇಡಿ, ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ಟೆಲಿಫೋನ್ ಗೆಳತಿ ರಿಯಲ್ ಆಗಿ ಯಾವಾಗ ಗೆಳತಿ ಆದ್ಲು ಅನ್ನೋದೇ ಡೈಜೆಸ್ಟ್ ಆಗಿಲ್ಲ.